ನೋಡಿ, ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಲ್ಲ ಎರಡಲ್ಲ 31,000 ಕೋಟಿ ನಿಕೇಶ್. ಎಸ್, 31,000 ಕೋಟಿ ರೂಪಾಯಿ ಬಾಕಿ ಬಿಲ್ ಅನ್ನ ಗುತ್ತಿಗೆದಾರರಿಗೆ ಸರ್ಕಾರ ಕೊಡಬೇಕಾಗಿದೆ. ಯಾವಾಗ ಕೊಡ್ತೀರಿ ಅನ್ನುವಂಥದ್ದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ಇದು ಒಂದು ಕಡೆ ಎರಡು ಕಡೆ ಅಲ್ಲ, ಜಿಲ್ಲೆಗಳಲ್ಲಿ ಗುತ್ತಿಗೆದಾರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಬಿಜೆಪಿ ಅವರಿದ್ದಾಗ ಪ್ರತಿಭಟನೆ ಮಾಡಿದ್ರಿ, 40% ಕಮಿಷನ್ ಸರ್ಕಾರ ಇದು ಅಂತ. ಅದಾದ ನಂತರ ನೀವೇ ಅಧಿಕಾರಕ್ಕೆ ಬಂದ್ರಿ. ಎಲ್ಲಿ ಸ್ವಾಮಿ ನಮ್ಮ ದುಡ್ಡು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಸಂಜೆ ಮೀಟಿಂಗ್ ಕೂಡ ಕರೆದಿದ್ದಾರೆ ಗುತ್ತಿಗೆದಾರರ ಜೊತೆಗೆ. ಬನ್ನಿ ಮಾತಾಡೋಣ ಅಂತ. ಸಾರಿಗೆ ನೌಕರರನ್ನು ಕೂಡ ಇವರು ಮೀಟಿಂಗ್ಗೆ ಕರೆದಿದ್ದಾರೆ. ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಓವರ್ ಟೈಮ್ ಕೆಲಸ ಮಾಡಿಸ್ಕೋತೀರಿ, ನಮಗೆ ಸಂಬಳ ಹೈಕ್ ಮಾಡ್ತಾ ಇಲ್ಲ, ನೀವು ನಮ್ಮ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ, ನಾವ್ಯಾಕೆ ಕೆಲಸ ಮಾಡಬೇಕು? ದುಡಿಯೋರು ದುಡಿತಾನೆ ಇರ್ಬೇಕು, ಕೆಲಸ ಮಾಡ್ತಾ ಇರೋರು ಸಂಬಳ ತಗೋತಾನೆ ಇರ್ಬೇಕು. ನಮ್ಮ ಕತೆ ಏನು? ಡ್ಯೂಟಿ ಮಾಡಿದ್ರೆ ನಿಮಗೆ ಪಕ್ಕ ಮಾಡ್ಬೇಕು, ಆದ್ರೆ ಸಂಬಳ ಕೊಡಲ್ವಾ ನೀವು? ನಮ್ಮ ಸಂಬಳ ಜಾಸ್ತಿ ಮಾಡಿ ಸ್ವಾಮಿ, ಸಂಬಳ ಕೊಡಿ, ಸಂಬಳ ಜಾಸ್ತಿ ಮಾಡಿ ಅಂತ ಈಗ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ ಸಾರಿಗೆ ನೌಕರರು. ಸಾರಿಗೆ ನೌಕರರ ಈ ಪ್ರತಿಭಟನೆ ಬಿಸಿ ಈಗಾಗಲೇ ಸರ್ಕಾರಕ್ಕೆ ತಟ್ಟಿದೆ. ಹೀಗಾಗಿ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆನೇ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಸಂಜೆ ಅವರು ಮೀಟಿಂಗ್ಗೆ ಕರೆದಿದ್ದಾರೆ ಸಿಎಂ ಸಾಹೇಬರು. ಈ ಕಡೆ ಗುತ್ತಿಗೆದಾರರನ್ನೂ ಕೂಡ ಮೀಟಿಂಗ್ಗೆ ಕರೆದಿದ್ದಾರೆ. ಹೇಗೆ ಬಗೆಹರಿಸ್ತಾನೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನಿಕೇಶ್, ಎಸ್, ನೋಡಿ, ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಲ್ಲ ಎರಡಲ್ಲ 31,000 ಕೋಟಿ ನಿಕೇಶ್. ಎಸ್, 31,000 ಕೋಟಿ ರೂಪಾಯಿ ಬಾಕಿ ಬಿಲ್ ಅನ್ನ ಗುತ್ತಿಗೆದಾರರಿಗೆ ಸರ್ಕಾರ ಕೊಡಬೇಕಾಗಿದೆ. ಯಾವಾಗ ಕೊಡ್ತೀರಿ ಅನ್ನುವಂಥದ್ದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ಇದು ಒಂದು ಕಡೆ ಎರಡು ಕಡೆ ಅಲ್ಲ, ಜಿಲ್ಲೆಗಳಲ್ಲಿ ಗುತ್ತಿಗೆದಾರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಬಿಜೆಪಿ ಅವರಿದ್ದಾಗ ಪ್ರತಿಭಟನೆ ಮಾಡಿದ್ರಿ, 40% ಕಮಿಷನ್ ಸರ್ಕಾರ ಇದು ಅಂತ. ಅದಾದ ನಂತರ ನೀವೇ ಅಧಿಕಾರಕ್ಕೆ ಬಂದ್ರಿ. ಎಲ್ಲಿ ಸ್ವಾಮಿ ನಮ್ಮ ದುಡ್ಡು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಸಂಜೆ ಮೀಟಿಂಗ್ ಕೂಡ ಕರೆದಿದ್ದಾರೆ ಗುತ್ತಿಗೆದಾರರ ಜೊತೆಗೆ. ಬನ್ನಿ ಮಾತಾಡೋಣ ಅಂತ. ಸಾರಿಗೆ ನೌಕರರನ್ನು ಕೂಡ ಇವರು ಮೀಟಿಂಗ್ಗೆ ಕರೆದಿದ್ದಾರೆ. ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಓವರ್ ಟೈಮ್ ಕೆಲಸ ಮಾಡಿಸ್ಕೋತೀರಿ, ನಮಗೆ ಸಂಬಳ ಹೈಕ್ ಮಾಡ್ತಾ ಇಲ್ಲ, ನೀವು ನಮ್ಮ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ, ನಾವ್ಯಾಕೆ ಕೆಲಸ ಮಾಡಬೇಕು? ದುಡಿಯೋರು ದುಡಿತಾನೆ ಇರ್ಬೇಕು, ಕೆಲಸ ಮಾಡ್ತಾ ಇರೋರು ಸಂಬಳ ತಗೋತಾನೆ ಇರ್ಬೇಕು. ನಮ್ಮ ಕತೆ ಏನು? ಡ್ಯೂಟಿ ಮಾಡಿದ್ರೆ ನಿಮಗೆ ಪಕ್ಕ ಮಾಡ್ಬೇಕು, ಆದ್ರೆ ಸಂಬಳ ಕೊಡಲ್ವಾ ನೀವು? ನಮ್ಮ ಸಂಬಳ ಜಾಸ್ತಿ ಮಾಡಿ ಸ್ವಾಮಿ, ಸಂಬಳ ಕೊಡಿ, ಸಂಬಳ ಜಾಸ್ತಿ ಮಾಡಿ ಅಂತ ಈಗ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ ಸಾರಿಗೆ ನೌಕರರು. ಸಾರಿಗೆ ನೌಕರರ ಈ ಪ್ರತಿಭಟನೆ ಬಿಸಿ ಈಗಾಗಲೇ ಸರ್ಕಾರಕ್ಕೆ ತಟ್ಟಿದೆ. ಹೀಗಾಗಿ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆನೇ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಸಂಜೆ ಅವರು ಮೀಟಿಂಗ್ಗೆ ಕರೆದಿದ್ದಾರೆ ಸಿಎಂ ಸಾಹೇಬರು. ಈ ಕಡೆ ಗುತ್ತಿಗೆದಾರರನ್ನೂ ಕೂಡ ಮೀಟಿಂಗ್ಗೆ ಕರೆದಿದ್ದಾರೆ. ಹೇಗೆ ಬಗೆಹರಿಸ್ತಾನೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನಿಕೇಶ್, ಎಸ್, ನೋಡಿ, ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಲ್ಲ ಎರಡಲ್ಲ 31,000 ಕೋಟಿ ನಿಕೇಶ್. ಎಸ್, 31,000 ಕೋಟಿ ರೂಪಾಯಿ ಬಾಕಿ ಬಿಲ್ ಅನ್ನ ಗುತ್ತಿಗೆದಾರರಿಗೆ ಸರ್ಕಾರ ಕೊಡಬೇಕಾಗಿದೆ. ಯಾವಾಗ ಕೊಡ್ತೀರಿ ಅನ್ನುವಂಥದ್ದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ಇದು ಒಂದು ಕಡೆ ಎರಡು ಕಡೆ ಅಲ್ಲ, ಜಿಲ್ಲೆಗಳಲ್ಲಿ ಗುತ್ತಿಗೆದಾರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಬಿಜೆಪಿ ಅವರಿದ್ದಾಗ ಪ್ರತಿಭಟನೆ ಮಾಡಿದ್ರಿ, 40% ಕಮಿಷನ್ ಸರ್ಕಾರ ಇದು ಅಂತ. ಅದಾದ ನಂತರ ನೀವೇ ಅಧಿಕಾರಕ್ಕೆ ಬಂದ್ರಿ. ಎಲ್ಲಿ ಸ್ವಾಮಿ ನಮ್ಮ ದುಡ್ಡು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಸಂಜೆ ಮೀಟಿಂಗ್ ಕೂಡ ಕರೆದಿದ್ದಾರೆ ಗುತ್ತಿಗೆದಾರರ ಜೊತೆಗೆ. ಬನ್ನಿ ಮಾತಾಡೋಣ ಅಂತ. ಸಾರಿಗೆ ನೌಕರರನ್ನು ಕೂಡ ಇವರು ಮೀಟಿಂಗ್ಗೆ ಕರೆದಿದ್ದಾರೆ. ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಓವರ್ ಟೈಮ್ ಕೆಲಸ ಮಾಡಿಸ್ಕೋತೀರಿ, ನಮಗೆ ಸಂಬಳ ಹೈಕ್ ಮಾಡ್ತಾ ಇಲ್ಲ, ನೀವು ನಮ್ಮ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ, ನಾವ್ಯಾಕೆ ಕೆಲಸ ಮಾಡಬೇಕು? ದುಡಿಯೋರು ದುಡಿತಾನೆ ಇರ್ಬೇಕು, ಕೆಲಸ ಮಾಡ್ತಾ ಇರೋರು ಸಂಬಳ ತಗೋತಾನೆ ಇರ್ಬೇಕು. ನಮ್ಮ ಕತೆ ಏನು?
ಡ್ಯೂಟಿ ಮಾಡಿದ್ರೆ ನಿಮಗೆ ಪಕ್ಕ ಮಾಡ್ಬೇಕು, ಆದ್ರೆ ಸಂಬಳ ಕೊಡಲ್ವಾ ನೀವು? ನಮ್ಮ ಸಂಬಳ ಜಾಸ್ತಿ ಮಾಡಿ ಸ್ವಾಮಿ, ಸಂಬಳ ಕೊಡಿ, ಸಂಬಳ ಜಾಸ್ತಿ ಮಾಡಿ ಅಂತ ಈಗ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ, ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ ಸಾರಿಗೆ ನೌಕರರು. ಸಾರಿಗೆ ನೌಕರರ ಈ ಪ್ರತಿಭಟನೆ ಬಿಸಿ ಈಗಾಗಲೇ ಸರ್ಕಾರಕ್ಕೆ ತಟ್ಟಿದೆ. ಹೀಗಾಗಿ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆನೇ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಸಂಜೆ ಅವರು ಮೀಟಿಂಗ್ಗೆ ಕರೆದಿದ್ದಾರೆ ಸಿಎಂ ಸಾಹೇಬರು. ಈ ಕಡೆ ಗುತ್ತಿಗೆದಾರರನ್ನೂ ಕೂಡ ಮೀಟಿಂಗ್ಗೆ ಕರೆದಿದ್ದಾರೆ. ಹೇಗೆ ಬಗೆಹರಿಸ್ತಾನೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನಿಕೇಶ್, ಎಸ್ ನೋಡಿ, ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಲ್ಲ ಎರಡಲ್ಲ 31,000 ಕೋಟಿ ನಿಕೇಶ್. ಎಸ್, 31,000 ಕೋಟಿ ರೂಪಾಯಿ ಬಾಕಿ ಬಿಲ್ ಅನ್ನ ಗುತ್ತಿಗೆದಾರರಿಗೆ ಸರ್ಕಾರ ಕೊಡಬೇಕಾಗಿದೆ. ಯಾವಾಗ ಕೊಡ್ತೀರಿ ಅನ್ನುವಂಥದ್ದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ಇದು ಒಂದು ಕಡೆ ಎರಡು ಕಡೆ ಅಲ್ಲ, ಜಿಲ್ಲೆಗಳಲ್ಲಿ ಗುತ್ತಿಗೆದಾರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಬಿಜೆಪಿ ಅವರಿದ್ದಾಗ ಪ್ರತಿಭಟನೆ ಮಾಡಿದ್ರಿ, 40% ಕಮಿಷನ್ ಸರ್ಕಾರ ಇದು ಅಂತ. ಅದಾದ ನಂತರ ನೀವೇ ಅಧಿಕಾರಕ್ಕೆ ಬಂದ್ರಿ, ಎಲ್ಲಿ ಸ್ವಾಮಿ ನಮ್ಮ ದುಡ್ಡು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಸಂಜೆ ಮೀಟಿಂಗ್ ಕೂಡ ಕರೆದಿದ್ದಾರೆ ಗುತ್ತಿಗೆದಾರರ ಜೊತೆಗೆ. ಬನ್ನಿ ಮಾತಾಡೋಣ ಅಂತ. ಸಾರಿಗೆ ನೌಕರರನ್ನು ಕೂಡ ಇವರು ಮೀಟಿಂಗ್ಗೆ ಕರೆದಿದ್ದಾರೆ. ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಓವರ್ ಟೈಮ್ ಕೆಲಸ ಮಾಡಿಸ್ಕೋತೀರಿ, ನಮಗೆ ಸಂಬಳ ಹೈಕ್ ಮಾಡ್ತಾ ಇಲ್ಲ, ನೀವು ನಮ್ಮ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ, ನಾವ್ಯಾಕೆ ಕೆಲಸ ಮಾಡಬೇಕು? ದುಡಿಯೋರು ದುಡಿತಾನೆ ಇರ್ಬೇಕು, ಕೆಲಸ ಮಾಡ್ತಾ ಇರೋರು ಸಂಬಳ ತಗೋತಾನೆ ಇರ್ಬೇಕು. ನಮ್ಮ ಕತೆ ಏನು? ಡ್ಯೂಟಿ ಮಾಡಿದ್ರೆ ನಿಮಗೆ ಪಕ್ಕ ಮಾಡ್ಬೇಕು, ಆದ್ರೆ ಸಂಬಳ ಕೊಡಲ್ವಾ ನೀವು? ನಮ್ಮ ಸಂಬಳ ಜಾಸ್ತಿ ಮಾಡಿ ಸ್ವಾಮಿ, ಸಂಬಳ ಕೊಡಿ, ಸಂಬಳ ಜಾಸ್ತಿ ಮಾಡಿ ಅಂತ ಈಗ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ, ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ ಸಾರಿಗೆ ನೌಕರರು. ಸಾರಿಗೆ ನೌಕರರ ಈ ಪ್ರತಿಭಟನೆ ಬಿಸಿ ಈಗಾಗಲೇ ಸರ್ಕಾರಕ್ಕೆ ತಟ್ಟಿದೆ. ಹೀಗಾಗಿ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆನೇ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಸಂಜೆ ಅವರು ಮೀಟಿಂಗ್ಗೆ ಕರೆದಿದ್ದಾರೆ ಸಿಎಂ ಸಾಹೇಬರು. ಈ ಕಡೆ ಗುತ್ತಿಗೆದಾರರನ್ನೂ ಕೂಡ ಮೀಟಿಂಗ್ಗೆ ಕರೆದಿದ್ದಾರೆ. ಹೇಗೆ ಬಗೆಹರಿಸ್ತಾನೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನಿಕೇಶ್, ಎಸ್ ಅದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಬಿಜೆಪಿ ಅವರಿದ್ದಾಗ ಪ್ರತಿಭಟನೆ ಮಾಡಿದ್ರಿ, 40% ಕಮಿಷನ್ ಸರ್ಕಾರ ಇದು ಅಂತ. ಅದಾದ ನಂತರ ನೀವೇ ಅಧಿಕಾರಕ್ಕೆ ಬಂದ್ರಿ, ಎಲ್ಲಿ ಸ್ವಾಮಿ ನಮ್ಮ ದುಡ್ಡು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಸಂಜೆ ಮೀಟಿಂಗ್ ಕೂಡ ಕರೆದಿದ್ದಾರೆ ಗುತ್ತಿಗೆದಾರರ ಜೊತೆಗೆ. ಬನ್ನಿ ಮಾತಾಡೋಣ ಅಂತ. ಸಾರಿಗೆ ನೌಕರರನ್ನು ಕೂಡ ಇವರು ಮೀಟಿಂಗ್ಗೆ ಕರೆದಿದ್ದಾರೆ. ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಓವರ್ ಟೈಮ್ ಕೆಲಸ ಮಾಡಿಸ್ಕೋತೀರಿ, ನಮಗೆ ಸಂಬಳ ಹೈಕ್ ಮಾಡ್ತಾ ಇಲ್ಲ, ನೀವು ನಮ್ಮ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ, ನಾವ್ಯಾಕೆ ಕೆಲಸ ಮಾಡಬೇಕು?